ಎಡಮನೆ ಊರಿನಲ್ಲಿ 16 ಕುಟುಂಬಗಳನ್ನು ಒಕ್ಕಲೆಬ್ಬಿಸುತ್ತಿರುವ ವಿರುದ್ಧ ರಾಜ್ಯ ರೈತ ಸಂಘ ಆಕ್ಷೇಪ ವ್ಯಕ್ತಪಡಿಸಿದೆ. ಮೊದಲಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಾನಂದ ಕುಗ್ವೆ ಅವರು, ಶರಾವತಿ ನದಿಗೆ ಡ್ಯಾಂ ಕಟ್ಟಿದ ಪರಿಣಾಮ ಮಲೆನಾಡಿನಲ್ಲಿ ಮಡೆನೂರು, ಸಾವೆಹಕ್ಲು, ವರಾಹಿ ಅಣೆಕಟ್ಟಿನಿಂದ ಸಾವಿರಾರು ಕುಟುಂಬಗಳು ಮನೆ ಕಳೆದುಕೊಂಡವು. 1945ರಿಂದ ನಡೆದರೂ ಪುನರ್ವಸತಿಯಾಗಿಲ್ಲ ಎಂದು ರಾಜ್ಯ ರೈತ ಸಂಘದ ಶಿವಾನಂದ ಕುಗ್ವೆ ಆರೋಪಿಸಿದರು. ಇನ್ನು ಕರೂರು, ಬಾರಂಗಿ, ಆವಿನಹಳ್ಳಿಯಲ್ಲಿ ಫಲವತ್ತಾದ ಭೂಮಿಯು ಸಾವಿರಾರು ಹೆಕ್ಟೇರ್ ಮುಳುಗಡೆಯಾಗಿದೆ. ಗಡಿ ಪ್ರದೇಶದ ಕಾಡುಗಳಲ್ಲಿ, ಮಜಿರೆ ಹಳ್ಳಿಗಳಲ್ಲಿ ಜನವಸತಿಯಾಗಿದೆ. ಕೆಲ ಕುಟುಂಬಗಳು ಗುಡ್ಡಗಾಡು ಪ್ರದೇಶದಲ್ಲಿ 3 ತಲೆಮಾರು ಕಳೆದಿವೆ. ಇವರಿಗೆ ಮೂಲ ಸೌಕರ್ಯಗಳಿಲ್ಲ. ಆದಿವಾಸಿಗಳು, ರೈತರ ಜೀವನ ಅಧೋಗತಿಯಾಗಿವೆ. ಎಡಮನೆ ನೆಲ್ಲಾರೆಯಲ್ಲಿ 15 ಕುಟುಂಬಗಳನ್ನು ಒಕ್ಕಲೆಬ್ಬಿಸಲಾಗ್ತಿದೆ ಎಂದು ಆರೋಪಿಸಿದರು. ಈ ಎಡಮನೆ ಅಂತ ನಾನು ಹೇಳಿದ್ನಲ್ಲ, ಎಡಮನೆ ಅಂತ ಒಂದು ಹಳ್ಳಿ, ಅಲ್ಲೊಂದು 15-16 ಕುಟುಂಬ ತಲಾಂತರದಿಂದ ಇದ್ದಾವೆ, ಬದುಕಿದ್ದಾರೆ, ಕೃಷಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಅಲ್ಲಿ ಹೋಗ್ಲಿಕ್ಕೆ ಸರಿಯಾದ ದಾರಿ ಇಲ್ಲ. ಆದರೆ ಅವರಿಗೆ ಈಗ ಕಳೆದ 1998ರಲ್ಲಿ ಅರಣ್ಯ ಇಲಾಖೆಯವರು, ವೈಲ್ಡ್ ಲೈಫ್ ಅರಣ್ಯ ಇಲಾಖೆಯವರು ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ಆ ಥರದೊಂದು 3-4 ಹಳ್ಳಿಗಳ ರೈತರ ಮೇಲೆ. ಏನು ಇದು ವನ್ಯಜೀವಿ ಇದಕ್ಕೆ ಸೇರ್ತಾ ಇದೆ, ಕಾಡನ್ನು ಒತ್ತುವರಿ ಮಾಡಿದಿರಿ, ನಾವು ರಕ್ಷಣೆಗೋಸ್ಕರ ನಿಮ್ಮ ಕೇಸ್ ಹಾಕಿದ್ದೀವಿ ಅಂತ ನಮ್ಮ ಇದರಲ್ಲಿ ಇದೆ, ನಮ್ಮ ಸ್ಟೇಟ್ಮೆಂಟಲ್ಲಿ. ಅದು 1998ರಲ್ಲಿ ಕೇಸ್ ಹಾಕಿದ್ರು. 2013ರಲ್ಲಿ ಅದು ಆದೇಶ ಆಗಿದೆ ಕೋರ್ಟಲ್ಲಿ, ಅರಣ್ಯ ನ್ಯಾಯಾಲಯದಲ್ಲಿ. ಏನಂತ ಆಗಿದೆ, ನೀವೆಲ್ಲ ಕೂಡ ಇಲ್ಲಿ ಖುಲ್ಲಾಪಡಿಸ್ಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಆದೇಶ ಮಾಡಿದ ಮೇಲೆ ಅದು ಅಲ್ಲಿವರೆಗೂ ಗೊತ್ತಿಲ್ಲ, ಅವ್ರ ಜನಕ್ಕೆ ಗೊತ್ತೇ ಇಲ್ಲ. ಈಗ ಈ ಇದೇ ಫೆಬ್ರವರಿ 7ಕ್ಕೆ ಮತ್ತೊಂದು ಅಖೈರ್ ನೋಟಿಸ್ ಅಂತ ಕೊಡ್ತಾರೆ. ನೀವೆಲ್ಲ ನಿಮ್ಮ ಮನೆ, ಮಠ, ಜಾಮೀನು ಎಲ್ಲ ತಗೊಂಡು ನಿಮ್ಮ ಆಸ್ತಿ ಪಾಸ್ತಿ ಏನಿದೆ ಅದನ್ನೆಲ್ಲ ಕಿತ್ಕೊಂಡು ಹೋಗ್ಬೇಕು ನಿಮ್ಮ ಸ್ವಂತ ಖರ್ಚಲ್ಲಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಮೇಲಿನ ಮೇಲೆ ಅವ್ರಿಗೆ ಬಂದು ಕಿರುಕುಳ ಕೊಡ್ತಾ ಇದ್ದಾರೆ, ಕಾಟ ಕೊಡ್ತಾ ಇದ್ದಾರೆ ಈ ಅರಣ್ಯ ಇಲಾಖೆಯವರು. ಇದು ಬಹುಶಃ ಬಹಳ ದೊಡ್ಡ ಆಘಾತ ಅವರಿಗೆ, ಅಲ್ಲಿ ವಾಸವಾಗಿರೋರಿಗೆ. ಅದರಲ್ಲೂ ಒಂದು ತಲೆಮಾರು ಅಲ್ಲ, 3 ತಲೆಮಾರು ಕಳೆದಿದ್ದಾರೆ. ಅವ್ರ ಅಜ್ಜನ ಕಾಲದಿಂದ, ಮಕ್ಕಳ ಕಾಲದಿಂದ, ಇವತ್ತು ಮೊಮ್ಮಕ್ಕಳ ಕಾಲದಲ್ಲಿ. ಇವತ್ತು ಅವರಿಗೆ ಆ ಪರಿಸ್ಥಿತಿ ಇದೆಯಲ್ಲ, ಅದನ್ನೆಲ್ಲ ಬಿಟ್ಟು ಹೋಗೋದಿದೆಯಲ್ಲ, ಬಹಳ ಕಷ್ಟ ಆಗಿದೆ. ಇದನ್ನ ಅರಣ್ಯ ಇಲಾಖೆಯವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೋ, ಸರ್ಕಾರದ ಒತ್ತಡದಿಂದ ಮಾಡ್ತಾ ಇದ್ದಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಹಾಗಾದ್ರೆ ಅವ್ರಿಗೆ ಏನಿದೆ, ದಾರಿ ಏನಿದೆ? ಈ ದೇಶಕ್ಕೆ ಅಲ್ಲ, ಈ ನಾಡಿಗೆ ಬೆಳಕು ಕೊಡೋದಕ್ಕಾಗಿ ಅವ್ರು ತ್ಯಾಗ ಮಾಡಿ ಹೋದ್ರಲ್ಲ, ಭೂಮಿ, ಮಠ ಎಲ್ಲದನ್ನು. ಆದ್ರೆ ಇವತ್ತು ಅವ್ರು ಎಲ್ಲೋ ಕುಂತಿದ್ದಾರೆ, ಸಾಗುವಳಿ ಮಾಡ್ತಿದ್ದಾರೆ, ಬದುಕಿದಾರಪ್ಪ. ಆ ಭದ್ರತೆನೇ ಇಲ್ಲ ಅವ್ರಿಗೆ. ಇವತ್ತು ಕಿತ್ಕೊಂಡು ಹೋಗ್ರಿ ಅಂತ ಇದ್ದಾರೆ. ಇದು ಅರಣ್ಯ ಇಲಾಖೆಯವರು ಮಾಡ್ತಾ ಇರ್ತಕ್ಕಂಥ ಒಂದು ಬಹಳ ಅತಿರೇಕದ ಕೆಲಸ. ಇದನ್ನ ಆ ಜನಕ್ಕೆ ಅವ್ರು ಎಷ್ಟು ಇನ್ನೋಸೆಂಟ್ ಅಂದ್ರೆ, ಆ ನೋಟಿಸ್ ಕೂಡ ಓದಕ್ ಬರಲ್ಲ ಅಂತವ್ರು. ಯಾರೋ ಸ್ವಲ್ಪ ವಿದ್ಯಾವಂತರು ಓದಿ ಅದನ್ನ ಈಗ ಸ್ವಲ್ಪ ಬೆಳಕಿಗೆ ತಂದಿದ್ದಾರೆ. ಈಗ ನಾವು ಹೇಗಪ್ಪ ಅಂತೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತಿದ್ದಾರೆ. ಇದಕ್ಕೆ ನಾವು ಅಲ್ಲಿ ಹೋಗಿದ್ವಿ, ಆ ಸ್ಥಳಕ್ಕೆ ಹೋದಾಗ ಅವ್ರಿಗೆಲ್ಲ ಪರಿಸ್ಥಿತಿ ಅರ್ಥ ಆಯ್ತು ನಮಗೆ. ಯಾಕಂದ್ರೆ ಬಹಳ ಜನ ಇವತ್ತು ಮುಳುಗಡೆ ಸಂತ್ರಸ್ತರು, ಒಳ್ಳೆ ವ್ಯವಸ್ಥಿತವಾಗಿರೋರು ಬಹಳ ಕಡಿಮೆ. ಎಲ್ಲರೂ ಕೂಡ ಈ ತರ ಅತಂತ್ರರಾಗಿದ್ದಾರೆ. ಈಗ ಅರಣ್ಯ ಹಕ್ಕು ಕಾಯ್ದೆ ಅಂತ ಬಂತು, 2007ರಲ್ಲಿ ಕಾಯ್ದೆ ಜಾರಿ ಆಯ್ತು, ಕೇಂದ್ರ ಸರ್ಕಾರ ತಂತು. ಆ ಕಾಯ್ದೆ ಅನ್ವಯ ಆ ಕಮಿಟಿಗಳಿಗೆ, ಅರಣ್ಯ ಕಮಿಟಿಗಳಿಗೆ ಅರ್ಜಿನೂ ಕೂಡ ಹಾಕಿದ್ದಾರೆ. ಬಹಳಷ್ಟು ಸಾವಿರಾರು ಕುಟುಂಬಗಳು ಹಾಕಿದಾವೆ, ಅಲ್ಲಿ ಜನನೂ ಹಾಕಿದ್ದಾರೆ, ಎಡಮಲೆಯವರು ಹಾಕಿದ್ದಾರೆ, ಅಥವಾ ಹೊಸಮನೆಯವರು, ಕಾರಣಿಯವರು, ಈ ಥರದ ಹಳ್ಳಿಯವರು ಎಲ್ಲ ಹಾಕಿದ್ದಾರೆ. ಬಟ್ ಅದು ಇವತ್ತಿಗೂ ತೀರ್ಮಾನ ಆಗಲಿಲ್ಲ, ಅದು ಅರ್ಜಿ ವಿಚಾರಣೆಗೆ ಬಂದಿಲ್ಲ. ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ಪಾರಂಪರಿಕವಾಗಿ ಪಾರಂಪರಿಕವಾಗಿ ಏನು ವಾಸ ಮಾಡ್ತಾ ಇದ್ದಾರೆ ಅಲ್ಲಿ, ಅಥವಾ ಸಾಗುವಳಿನೋ ಏನೋ ಮಾಡ್ತಾ ಬದುಕ್ತಾ ಇದ್ದಾರಲ್ಲ, ಅವರಿಗೆ ಹಕ್ಕುಪತ್ರ ಕೊಡ್ಬೇಕಾಯ್ತಲ್ವಾ? ಈವರೆಗೂ ಕೊಟ್ಟಿಲ್ಲ. ಇಂಥ 100 ಫ್ಯಾಮಿಲಿಗಳು ಅತಂತ್ರ ಆಗಿದ್ದಾವೆ. ನಾವು ಕೇಳ್ತಿರೋದು ಅದೇ, ಆ ಅರಣ್ಯ ಹಕ್ಕು ಕಾಯ್ದೆಗೆ ಅರ್ಜಿ ತಗೊಂಡಿದ್ರಲ್ಲ, ಅವ್ರಿಗೆ ಹಕ್ಕುಪತ್ರ ಕೊಡಿ, ಮೊದಲು ಕೊಡಿ. ಹಾಗೆ ಯಾರು ನಮ್ಮ ಒಂದು ಕಾಲದಲ್ಲಿ ಒಂದು 4-5 ವರ್ಷದಿಂದ ಅವ್ರಿಗೆ ಕೆಲವು ಜನತಾ ಮನೆಯೂ ಕೊಟ್ಟಿದ್ದಾರೆ, ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ ಕೆಲವು